ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಆರೋಪ. ಇವತ್ತು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುತ್ತೆ SIT. ಒಟ್ಟು 6 ಆರೋಪಿಗಳ ವಿರುದ್ಧ ಆರೋಪ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಮಹೇಶ್ ತಿಮರೋಡಿ, ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣವರ್, ಸುಜಾತ ಭಟ್, ವಿಠ್ಠಲ್ ಗೌಡ ಸೇರಿ ಒಟ್ಟು 6 ಮಂದಿಯ ವಿರುದ್ಧ ಇದೀಗ ಈ ಪಟ್ಟಿಯನ್ನು ತಯಾರಿಸಲಾಗಿರೋದು. ಒಟ್ಟು 4000 ಪುಟಗಳ ಚಾರ್ಜ್ ಶೀಟ್ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಕೋರ್ಟ್ಗೆ SIT ಇದನ್ನು ಸಲ್ಲಿಕೆ ಮಾಡುತ್ತೆ. ಯಾವೆಲ್ಲ ಬೆಳವಣಿಗೆಗಳಾಗಿತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಅನ್ನೋದನ್ನು ಗಮನಿಸಿದ್ದೀವಿ. 100 ಶವಗಳನ್ನು, 100 ಅಪರಿಚಿತ ಶವಗಳನ್ನು ನಾನು ಹೂತು ಹಾಕಿದ್ದೇನೆ ಅಂತ ಮಾಸ್ಕ್ದಾರಿ ಚೆನ್ನಯ್ಯ ಬಂದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಕೋರ್ಟ್ನಲ್ಲಿ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು. ಅದಾದ ನಂತರ ಒಂದು SITಯನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಚನೆ ಮಾಡಲಾಗಿತ್ತು. JCB ಮುಖಾಂತರ ಚೆನ್ನಯ್ಯ ತೋರಿಸಿದ ಎಲ್ಲ ಪ್ರದೇಶಗಳಲ್ಲೂ ಕೂಡ ಗುಂಡಿಯಾಗಿದ್ದು ಶವಗಳನ್ನು ಹುಡುಕೋ ಪ್ರಯತ್ನಗಳಾಗಿತ್ತು. ಅದಾದ ನಂತರ ಸುಜಾತ ಭಟ್, ನನ್ನ ಮಗಳಿಗೆ ಅನ್ಯಾಯ ಆಗಿದೆ, ಕೊಲೆ ಆಗಿದೆ, ಸತ್ತು ಹೋಗಿದ್ದಾಳೆ, ನನಗೆ ನ್ಯಾಯ ಬೇಕು ಅಂಥೇಳಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಆಗಿರುವಂಥ ಬೆಳವಣಿಗೆಗಳು. ಅದಾದ ನಂತರ ಇದೊಂದು ಷಡ್ಯಂತ್ರ ಅಂತ ಬಯಲಾಗಿದ್ದು, ಇವೆಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ವಿ. ಅದಾದ ನಂತರ ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಮಹೇಶ್ ತಿಮರೋಡಿ ಆಗಿರ್ಬೋದು, ಇವರೆಲ್ಲರ ಮಾತುಗಳನ್ನು ಕೇಳಿಕೊಂಡು ನಾವು ಹೀಗೆ ಆಟ ಆಡಿದ್ವಿ ಅನ್ನುವಂಥ ಹೇಳಿಕೆಗಳನ್ನು ಈ ಸುಜಾತ ಭಟ್ ಆಗಿರ್ಬೋದು, ಚೆನ್ನಯ್ಯ ಆಗಿರ್ಬೋದು, ಇವರೆಲ್ಲರೂ ಕೊಟ್ಟಂತಹ ಹೇಳಿಕೆಗಳು. ಒನ್ಸ್ ಅಗೇನ್ SITಯನ್ನು ರಾಜ್ಯ ಸರ್ಕಾರ ಏನು ಫಾರ್ಮ್ ಮಾಡಿತ್ತು, ಅದೇ SITಯನ್ನು ಸ್ಟಾಪ್ ಮಾಡಬೇಕು, ಈ ತನಿಖೆ ಮಾಡ್ತಾ ಇರೋದನ್ನು ಅಂತ ಯಾರು SITಗಾಗಿ ಬೇಡಿಕೆ ಇಟ್ಟಿದ್ರೋ ಅವರೇ ಇದನ್ನು ಸ್ಟಾಪ್ ಮಾಡಬೇಕು ಅಂತ ಕೋರ್ಟಿಗೆ ಹೋಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಎಲ್ಲ ಷಡ್ಯಂತ್ರ ಆಗಿತ್ತು. ಈ ಷಡ್ಯಂತ್ರದ ತನಿಖೆಯನ್ನು SIT ಅವರು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ನಡೆಸಿದ್ರು. ಒಟ್ಟು 4000 ಪುಟಗಳ ಚಾರ್ಜ್ ಶೀಟನ್ನು ಇದೀಗ ತಯಾರು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಕೋರ್ಟ್ಗೆ ಇವತ್ತು ಅದನ್ನು ಸಲ್ಲಿಕೆ ಮಾಡ್ತಾರೆ.